ರಾಜ್ಯ ಗ್ಯಾರಂಟಿ ಸರ್ಕಾರ ಜನರಿಗೆ ಶಾಕ್ ಕೊಡ್ತಾ ಇದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಹಾಕುವ ಮೂಲಕ ಒಂದ್ ಕಡೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆ ಜಾಸ್ತಿ ಮಾಡಿ ಆದೇಶ ಹೊರಡಿಸೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈ ಮೂಲಕ ರಾಜ್ಯದ ಜನರಿಗೆ ಹೊಸ ವರ್ಷವೇ ಕರೆಂಟ್ ಶಾಕ್ ನ ಬರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಮುಂದಾಗಿರುವಂತದ್ದು, ವಿದ್ಯುತ್ ದರವನ್ನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಿಲ್ಲೆಯ ಜನರಿದ್ದಾರೆ. ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀನಿ. ಈಗಾಗಲೇ ಬೆಲೆ ಏರಿಕೆಯಿಂದ ಕಗ್ಗೆಟ್ಟಂತ ಜನರಿಗೆ ಮತ್ತೊಂದು ಹೊರೆ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಜನರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನ ನಾನು ನೇರವಾಗಿ ಜನರ ಬಳಿನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯ ಸರ್ಕಾರ ಮತ್ತೊಂದು ಹೊಸದು ಅಂದ್ರೆ ವಿದ್ಯುತ್ ದರ ಏರಿಕೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ 4 ನಿಗಮಗಳು ಅಥವಾ ಈ 4 ಜೆಸ್ಕಾಂ, ಎಸ್ಕಾಂ, ಹೆಸ್ಕಾಂ ಈ ರೀತಿ ಎಲ್ಲ ನಿಗಮದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿ ಯೂನಿಟ್ಗೆ 10 ಪೈಸೆ ಏರಿಕೆ ಮಾಡಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಅಂತ? ಇವತ್ತಿನ ದಿವಸ ಸರ ರಾಜ್ಯ ಸರ್ಕಾರ ಏನು, ನಾವು ರೈತರ ಪರ ಸರ್ಕಾರ, ಬಡವರ ಪರ ಸರ್ಕಾರ ಅಂತ ಹೇಳಿ ತಮ್ಮ ಒಂದು ರಾಜಕೀಯಕ್ಕೆ ಬಂದವರಾದಾರ. ಆದ್ರೆ ಇವತ್ತಿನ ದಿವಸ ಏನು ಅವರು ಏನ್ ಸರ್ಕಾರ ಮಾಡೋಕ್ಕಿಂತ ಮುಂಚೆ ಏನ್ ಹೇಳಿದ್ರು, ಎಲ್ಲ ನಾವು ಲೈಟ್ ಬಿಲ್ ಫ್ರೀ ಮಾಡ್ತೀವಿ, ಎಲ್ಲಾ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿವಸ ಎಲ್ಲ ಫ್ರೀ ಮಾಡಿ ಕೂಡ ಒಂದು ಫ್ರೀ ಮಾಡಿ ಒಂದರಲ್ಲಿ ದುಡ್ಡು ತಗೋಗತ್ತಾರ. ಅವ್ರು ಯಾವುದೇ ಒಂದು ಫ್ರೀ ಕೊಡ್ತಾ ಇಲ್ಲ. ನಮ್ಮ ಏನು ಜನಸಾಮಾನ್ಯರ ಬಳಿ ದುಡ್ಡು ತಗೊಂಡು ಅದೇ ದುಡ್ಡು ವಾಪಸ್ ರಿಟರ್ನ್ ನಮ್ಗೆ ಕೊಡ್ಲಾಗ್ತಾರ. ಆದ್ರೆ ಸರ್ಕಾರದಿಂದ ಯಾವುದು ನಮ್ಗೆ ಫೆಸಿಲಿಟಿ ಬರ್ಲಾಗ್ಯದ. ಆದ್ರೆ ಇವತ್ತಿನ ದಿವಸ ಸರ್ಕಾರ ಏನು ಲೈಟ್ ಬಿಲ್ ಏನು ಏರಿಸ್ತಾ ಇದೆ, ಅದನ್ನ ಉಗ್ರವಾಗಿ ಇವತ್ತಿನ ದಿವಸ ನಾವು ಕಲಬುರಗಿ ಜನತೆಯ ಪರವಾಗಿ ನಾವು ಉಗ್ರ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಜನಸಾಮಾನ್ಯದೊಂದು ಹೊರೆಯಾಗುವ ದೊಡ್ಡ ಸಮಸ್ಯೆ ಇದು ಲೈಟ್ ಬಿಲ್ದು. ಯಾಕಂದ್ರೆ ಮೊನ್ನೆ ಹಾಲಿನ ರೇಟ್ ಏರಿಸಿದ್ರು, ಮೊಸರಿನ ರೇಟ್ ಏರಿಸಿದ್ರು. ಈ ತರ ದಿನ ಒಂದು ರೇಟ್ ಏರಿಸ್ಕೊತೋದ್ರ ಏನು ಬಡ ಜನರು ಹೆಂಗ್ ಬದುಕಬೇಕು? ಇವತ್ತಿನ ದಿವಸ ನೀವು ಫ್ರೀ ಅಂತ ಫ್ರೀ ಕೊಡ್ತಾ ಇದ್ದೀರಿ. ಫ್ರೀ ಕೊಟ್ಟು ಮತ್ತು ಬೇರೆ ಕಡೆಯಿಂದ ಒಂದ್ ಕಡೆ ನೀವು ದುಡ್ಡು ತಗೊಳ್ತಾ ಇದ್ದೀರಿ. ಇದ್ರಲ್ಲಿ ನೀವು ಯಾವುದೇ ಒಂದು ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದವರು. ಅದಕ್ಕೆ ನಾನು ಇವತ್ತಿನ ದಿವಸ ಈ ಒಂದು ಬಿಲ್ ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನನ್ನ ಜೊತೆ ರೈತರು ಇದಾರೆ, ಅವರನ್ನ ಮಾತಾಡ್ತಾ ಹೋಗ್ತೀನಿ. ಅಜರೆ, ಈಗ ಬಿಲ್ ಏರ್ಸ್ಬೇಕಲ್ಲತ್ತಾರ ಗೌರ್ಮೆಂಟ್, ಏನ್ ಹೇಳ್ತೀರಿ? ಇಲ್ಲ, ಅದೇ ಹೇಳಗತ್ತಿದೇವಲ್ರಿ, ನಾವು ಸತ್ತು ಹೋಗ್ತೇವ್ ರೈತರು ಅಂತ ಹೇಳಗತ್ತಿದೀವಿ. ಯಾಕೆ ಹೋಗ್ತೇವಪ್ಪ ಅಂತಂದ್ರ ಈಗ ಬಿಲ್ಲೇ ಏರ್ಸ್ಕೊತ ಹೋದೇಳಾಗ ಹಟ್ಟಿ ಮಳಿ ಇಲ್ಲ, ಬೆಳಿ ಇಲ್ಲ. ನಾವ್ ಮಾಡವ್ರಿ ಏನಿನ್ನ ಹೊಲ ಮನಿ ಮಾರ್ಬೇಕಾಗ್ತದ, ಬಿಲ್ ತುಂಬಬೇಕಾಗ್ತದ್ರಿ. ಸೊ ಇದಿಷ್ಟು ಆ ಕಲಬುರಗಿಯ ಜನರು ಮಾತಾಡ್ತಾ ಇರುವಂತದ್ದು. ಅಂದ್ರೆ ವಿದ್ಯುತ್ ಬಿಲ್ ಏರಿಸೋದ್ರಿಂದ ನಮ್ಗೆ ಹೊರೆ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಗ್ಯಾರಂಟಿ ಸರ್ಕಾರ ಜನರಿಗೆ ಶಾಕ್ ಕೊಡ್ತಾ ಇದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಹಾಕುವ ಮೂಲಕ ಒಂದ್ ಕಡೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆ ಜಾಸ್ತಿ ಮಾಡಿ ಆದೇಶ ಹೊರಡಿಸೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈ ಮೂಲಕ ರಾಜ್ಯದ ಜನರಿಗೆ ಹೊಸ ವರ್ಷವೇ ಕರೆಂಟ್ ಶಾಕ್ ನ ಬರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಮುಂದಾಗಿರುವಂತದ್ದು, ವಿದ್ಯುತ್ ದರವನ್ನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಿಲ್ಲೆಯ ಜನರಿದ್ದಾರೆ. ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀನಿ. ಈಗಾಗಲೇ ಬೆಲೆ ಏರಿಕೆಯಿಂದ ಕಗ್ಗೆಟ್ಟಂತ ಜನರಿಗೆ ಮತ್ತೊಂದು ಹೊರೆ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಜನರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನ ನಾನು ನೇರವಾಗಿ ಜನರ ಬಳಿನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯ ಸರ್ಕಾರ ಮತ್ತೊಂದು ಹೊಸದು ಅಂದ್ರೆ ವಿದ್ಯುತ್ ದರ ಏರಿಕೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ 4 ನಿಗಮಗಳು ಅಥವಾ ಈ 4 ಜೆಸ್ಕಾಂ, ಎಸ್ಕಾಂ, ಹೆಸ್ಕಾಂ ಈ ರೀತಿ ಎಲ್ಲ ನಿಗಮದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿ ಯೂನಿಟ್ಗೆ 10 ಪೈಸೆ ಏರಿಕೆ ಮಾಡಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಅಂತ? ಇವತ್ತಿನ ದಿವಸ ಸರ ರಾಜ್ಯ ಸರ್ಕಾರ ಏನು, ನಾವು ರೈತರ ಪರ ಸರ್ಕಾರ, ಬಡವರ ಪರ ಸರ್ಕಾರ ಅಂತ ಹೇಳಿ ತಮ್ಮ ಒಂದು ರಾಜಕೀಯಕ್ಕೆ ಬಂದವರಾದಾರ. ಆದ್ರೆ ಇವತ್ತಿನ ದಿವಸ ಏನು ಅವರು ಏನ್ ಸರ್ಕಾರ ಮಾಡೋಕ್ಕಿಂತ ಮುಂಚೆ ಏನ್ ಹೇಳಿದ್ರು, ಎಲ್ಲ ನಾವು ಲೈಟ್ ಬಿಲ್ ಫ್ರೀ ಮಾಡ್ತೀವಿ, ಎಲ್ಲಾ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿವಸ ಎಲ್ಲ ಫ್ರೀ ಮಾಡಿ ಕೂಡ ಒಂದು ಫ್ರೀ ಮಾಡಿ ಒಂದರಲ್ಲಿ ದುಡ್ಡು ತಗೋಗತ್ತಾರ. ಅವ್ರು ಯಾವುದೇ ಒಂದು ಫ್ರೀ ಕೊಡ್ತಾ ಇಲ್ಲ. ನಮ್ಮ ಏನು ಜನಸಾಮಾನ್ಯರ ಬಳಿ ದುಡ್ಡು ತಗೊಂಡು ಅದೇ ದುಡ್ಡು ವಾಪಸ್ ರಿಟರ್ನ್ ನಮ್ಗೆ ಕೊಡ್ಲಾಗ್ತಾರ. ಆದ್ರೆ ಸರ್ಕಾರದಿಂದ ಯಾವುದು ನಮ್ಗೆ ಫೆಸಿಲಿಟಿ ಬರ್ಲಾಗ್ಯದ. ಆದ್ರೆ ಇವತ್ತಿನ ದಿವಸ ಸರ್ಕಾರ ಏನು ಲೈಟ್ ಬಿಲ್ ಏನು ಏರಿಸ್ತಾ ಇದೆ, ಅದನ್ನ ಉಗ್ರವಾಗಿ ಇವತ್ತಿನ ದಿವಸ ನಾವು ಕಲಬುರಗಿ ಜನತೆಯ ಪರವಾಗಿ ನಾವು ಉಗ್ರ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಜನಸಾಮಾನ್ಯದೊಂದು ಹೊರೆಯಾಗುವ ದೊಡ್ಡ ಸಮಸ್ಯೆ ಇದು ಲೈಟ್ ಬಿಲ್ದು. ಯಾಕಂದ್ರೆ ಮೊನ್ನೆ ಹಾಲಿನ ರೇಟ್ ಏರಿಸಿದ್ರು, ಮೊಸರಿನ ರೇಟ್ ಏರಿಸಿದ್ರು. ಈ ತರ ದಿನ ಒಂದು ರೇಟ್ ಏರಿಸ್ಕೊತೋದ್ರ
ಏನು ಬಡ ಜನರು ಹ್ಯಾಂಗ್ ಬದುಕಬೇಕು, ಇವತ್ತಿನ ದಿವಸ ನೀವು ಫ್ರೀ ಅಂತ ಫ್ರೀ ಕೊಡ್ತಾ ಇದ್ದೀರಿ, ಫ್ರೀ ಕೊಟ್ಟು ಮತ್ತು ಬೇರೆ ಕಡೆಯಿಂದ ಒಂದ್ ಕಡೆ ನೀವು ದುಡ್ಡು ತಗೊಳ್ತಾ ಇದ್ದೀರಿ. ಇದರಲ್ಲಿ ನೀವು ಯಾವುದೇ ಒಂದು ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದವರು. ಅದಕ್ಕೆ ನಾನು ಇವತ್ತಿನ ದಿವಸ ಈ ಒಂದು ಬಿಲ್ ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನನ್ನ ಜೊತೆ ರೈತರು ಇದಾರೆ, ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಜರೆ, ಈಗ ಬಿಲ್ ಏರ್ಸ್ಬೇಕಲ್ಲತ್ತಾರ ಗೌರ್ಮೆಂಟ್, ಏನ್ ಹೇಳ್ತೀರಿ? ಇಲ್ಲ, ಅದೇ ಹೇಳಗತ್ತಿದೇವಲ್ರಿ, ನಾವು ಸತ್ತು ಹೋಗ್ತೇವ್ ರೈತರು ಅಂತ ಹೇಳಗತ್ತಿದೀವಿ. ಹಾ, ಯಾಕೆ ಹೋಗ್ತೇವಪ್ಪ ಅಂತಂದ್ರ ಈಗ ಬಿಲ್ಲೇ ಏರ್ಸ್ಕೊತ ಹೋದೇಳಾಗ ಹಟ್ಟಿ ಮಳಿ ಇಲ್ಲ, ಬೆಳಿ ಇಲ್ಲ, ನಾವ್ ಮಾಡವ್ರಿ ಏನಿನ್ನ ಹೊಲ ಮನಿ ಮಾರ್ಬೇಕಾಗ್ತದ, ಬಿಲ್ ತುಂಬಬೇಕಾಗ್ತದ್ರಿ. ಸೊ ಇದಿಷ್ಟು ಆ ಕಲಬುರಗಿಯ ಜನರು ಮಾತಾಡ್ತಾ ಇರುವಂತದ್ದು. ಅಂದ್ರೆ ವಿದ್ಯುತ್ ಬಿಲ್ ಏರ್ಸೋದ್ರಿಂದ ನಮ್ಗೆ ಹೊರೆ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ. ರಾಜ್ಯ ಗ್ಯಾರಂಟಿ ಸರ್ಕಾರ ಜನರಿಗೆ ಶಾಕ್ ಕೊಡ್ತಾ ಇದೆ. ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ದುಡ್ಡನ್ನ ಹಾಕುವ ಮೂಲಕ ಒಂದ್ ಕಡೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ರೆ, ಮತ್ತೊಂದ್ ಕಡೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗ್ತಾ ಇದೆ. ಪ್ರತಿ ಯೂನಿಟ್ಗೆ 10 ಪೈಸೆ ಜಾಸ್ತಿ ಮಾಡಿ ಆದೇಶ ಹೊರಡಿಸೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈ ಮೂಲಕ ರಾಜ್ಯದ ಜನರಿಗೆ ಹೊಸ ವರ್ಷವೇ ಕರೆಂಟ್ ಶಾಕ್ ನ ಬರೆ. ಈ ಬಗ್ಗೆ ಒಂದು ವರದಿದೆ, ಬನ್ನಿ ನೋಡ್ಕೊಂಡ್ ಬರೋಣ. ಹೊಸ ವರ್ಷಕ್ಕೆ ರಾಜ್ಯ ಸರ್ಕಾರ ರಾಜ್ಯದ ಜನರಿಗೆ ಕರೆಂಟ್ ಶಾಕ್ ಕೊಡೋಕೆ ಮುಂದಾಗಿರುವಂತದ್ದು, ವಿದ್ಯುತ್ ದರವನ್ನ ಪರಿಷ್ಕರಣೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಕಲಬುರಗಿ ಜಿಲ್ಲೆಯ ಜನರು ಇದ್ದಾರೆ. ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೀನಿ. ಈಗಾಗಲೇ ಬೆಲೆ ಏರಿಕೆಯಿಂದ ಕಗ್ಗೆಟ್ಟಂತ ಜನರಿಗೆ ಮತ್ತೊಂದು ಹೊರೆ ಆಗುವಂತ ಸಾಧ್ಯತೆ ಇರುವಂತದ್ದು. ಹಾಗಾಗಿ ಜನರ ಅಭಿಪ್ರಾಯ ಏನಿದೆ ಅನ್ನುವಂಥದ್ದನ್ನ ನಾನು ನೇರವಾಗಿ ಜನರ ಬಳಿನೇ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ರಾಜ್ಯ ಸರ್ಕಾರ ಮತ್ತೊಂದು ಹೊಸದು ಅಂದ್ರೆ ವಿದ್ಯುತ್ ದರ ಏರಿಕೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ 4 ನಿಗಮಗಳು ಅಥವಾ ಈ 4 ಜಸ್ಕಾಂ, ಎಸ್ಕಾಂ, ಹೆಸ್ಕಾಂ ಈ ರೀತಿ ಎಲ್ಲ ನಿಗಮದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪ್ರತಿ ಯೂನಿಟ್ಗೆ 10 ಪೈಸೆ ಏರಿಕೆ ಮಾಡಬೇಕು ಅನ್ನುವಂಥದ್ದು. ಏನ್ ಹೇಳ್ತೀರಾ ಅಂತ? ಇವತ್ತಿನ ದಿವಸ ಸರ ರಾಜ್ಯ ಸರ್ಕಾರ ಏನು ನಾವು ರೈತರ ಪರ ಸರ್ಕಾರ, ಬಡವರ ಪರ ಸರ್ಕಾರ ಅಂತ ಹೇಳಿ ತಮ್ಮ ಒಂದು ರಾಜಕೀಯಕ್ಕೆ ಬಂದವರು ಅದಾರ. ಆದ್ರೆ ಇವತ್ತಿನ ದಿವಸ ಏನು ಅವರು ಏನ್ ಸರ್ಕಾರ ಮಾಡಕ್ಕಿಂತ ಮುಂಚೆ ಏನ್ ಹೇಳಿದ್ರು, ಎಲ್ಲ ನಾವು ಲೈಟ್ ಬಿಲ್ ಫ್ರೀ ಮಾಡ್ತೀವಿ, ಎಲ್ಲ ಫ್ರೀ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತಿನ ದಿವಸ ಎಲ್ಲ ಫ್ರೀ ಮಾಡಿ ಕೂಡ ಒಂದು ಫ್ರೀ ಮಾಡಿ ಒಂದರಲ್ಲಿ ದುಡ್ಡು ತಗೋಗತ್ತಾರ. ಅವ್ರು ಯಾವುದೇ ಒಂದು ಫ್ರೀ ಕೊಡ್ತಾ ಇಲ್ಲ. ನಮ್ಮ ಏನು ಜನಸಾಮಾನ್ಯರ ಬಳಿ ದುಡ್ಡು ತಗೊಂಡು ಅದೇ ದುಡ್ಡು ವಾಪಸ್ ರಿಟರ್ನ್ ನಮ್ಗೆ ಕೊಡ್ಲಾಗ್ತಾರ. ಆದ್ರೆ ಸರ್ಕಾರದಿಂದ ಯಾವುದು ನಮ್ಗೆ ಫೆಸಿಲಿಟಿ ಬರ್ಲಾಗ್ಯದ. ಆದ್ರೆ ಇವತ್ತಿನ ದಿವಸ ಸರ್ಕಾರ ಏನು ಲೈಟ್ ಬಿಲ್ ಏನು ಏರಿಸ್ತಾ ಇದೆ, ಇದನ್ನ ಉಗ್ರವಾಗಿ ಇವತ್ತಿನ ದಿವಸ ನಾವು ಕಲಬುರಗಿ ಜನತೆಯ ಪರವಾಗಿ ನಾವು ಉಗ್ರ ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಜನಸಾಮಾನ್ಯ ಇದೊಂದು ಹೊರೆಯಾಗುವ ದೊಡ್ಡ ಸಮಸ್ಯೆ ಇದು ಲೈಟ್ ಬಿಲ್ದು. ಯಾಕಂದ್ರೆ ಮೊನ್ನೆ ಹಾಲಿನ ರೇಟ್ ಏರಿಸಿದ್ರು, ಮೊಸರಿನ ರೇಟ್ ಏರಿಸಿದ್ರು. ಈ ತರ ದಿನ ಒಂದು ರೇಟ್ ಏರಿಸ್ಕೋದ್ರ ಏನು ಬಡ ಜನರು ಹ್ಯಾಂಗ್ ಬದುಕಬೇಕು. ಇವತ್ತಿನ ದಿವಸ ನೀವು ಫ್ರೀ ಅಂತ ಫ್ರೀ ಕೊಡ್ತಾ ಇದ್ದೀರಿ, ಫ್ರೀ ಕೊಟ್ಟು ಮತ್ತು ಬೇರೆ ಕಡೆಯಿಂದ ಒಂದ್ ಕಡೆ ನೀವು ದುಡ್ಡು ತಗೊಳ್ತಾ ಇದ್ದೀರಿ. ಇದರಲ್ಲಿ ನೀವು ಯಾವುದೇ ಒಂದು ದೊಡ್ಡ ಕೆಲಸ ಮಾಡ್ತಾ ಇಲ್ಲ ಸರ್ಕಾರದವರು. ಅದಕ್ಕೆ ನಾನು ಇವತ್ತಿನ ದಿವಸ ಈ ಒಂದು ಬಿಲ್ ಏನು ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ನನ್ನ ಜೊತೆ ರೈತರು ಇದಾರೆ, ಅವರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಅಜರೆ, ಈಗ ಬಿಲ್ ಏರ್ಸ್ಬೇಕಲ್ಲತ್ತಾರ ಗೌರ್ಮೆಂಟ್, ಏನ್ ಹೇಳ್ತೀರಿ? ಇಲ್ಲ, ಅದೇ ಹೇಳಗತ್ತಿದೇವಲ್ರಿ, ನಾವು ಸತ್ತು ಹೋಗ್ತೇವ್ ರೈತರು ಅಂತ ಹೇಳಗತ್ತಿದೀವಿ. ಹಾ, ಯಾಕೆ ಹೋಗ್ತೇವಪ್ಪ ಅಂತಂದ್ರ ಈಗ ಬಿಲ್ಲೇ ಏರ್ಸ್ಕೊತ ಹೋದೇಳಾಗ ಹಟ್ಟಿ ಮಳಿ ಇಲ್ಲ, ಬೆಳಿ ಇಲ್ಲ, ನಾವ್ ಮಾಡವ್ರಿ ಏನಿನ್ನ ಹೊಲ ಮನಿ ಮಾರ್ಬೇಕಾಗ್ತದ, ಬಿಲ್ ತುಂಬಬೇಕಾಗ್ತದ್ರಿ. ಸೊ ಇದಿಷ್ಟು ಆ ಕಲಬುರಗಿಯ ಜನರು ಮಾತಾಡ್ತಾ ಇರುವಂತದ್ದು. ಅಂದ್ರೆ ವಿದ್ಯುತ್ ಬಿಲ್ ಏರ್ಸೋದ್ರಿಂದ ನಮ್ಗೆ ಹೊರೆ ಆಗುತ್ತೆ ಅನ್ನುವಂತ ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ.